ನಮಸ್ತೆ. 17/2/2024 ಶನಿವಾರ ಶುಕ್ಲ ಪಕ್ಷ. ಇವತ್ತು ಅಷ್ಟಮಿ ತಿಥಿ ಇದೆ, ಬೆಳಗ್ಗೆ 8:17ವರೆಗೂ. ಆನಂತರ ಬರೋದು ನವಮಿ. ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳು ಮಾಡುವಂತಿಲ್ಲ, ಆದರೆ ಪೂಜಾ ಕಾರ್ಯಗಳನ್ನು ಖಂಡಿತ ಮಾಡಬಹುದು. ಇವತ್ತಿನ ನಕ್ಷತ್ರ ಕೃತಿಕಾ ನಕ್ಷತ್ರ ಬೆಳಗ್ಗೆಯಿಂದ 8:46ವರೆಗಿದೆ. ಸಾಮಾನ್ಯವಾಗಿ ಕೃತಿಕಾ ನಕ್ಷತ್ರ ಅಷ್ಟಮಿ ಕೂಡಿ ಬಂದಿರೋದರಿಂದ ಯಾವ ಶುಭ ಕಾರ್ಯಗಳು ಇಲ್ಲ. ಆನಂತರ ಅಂದರೆ 8:46ನ ನಂತರ ಬೆಳಗ್ಗೆ ನಂತರ ಆಮೇಲೆ ರೋಹಿಣಿ ನಕ್ಷತ್ರ ಬರುತ್ತದೆ. ಇದು ಅಮೃತ ಸಂಪತ್ತು ಅಂತ ಬರುತ್ತದೆ. ನಕ್ಷತ್ರ ಯೋಗವೆಲ್ಲ ಚೆನ್ನಾಗಿರುತ್ತದೆ. ಆದರೂ ಅಷ್ಟಮಿ ನವಮಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ, ಆದರೆ ಪೂಜಾ ಕಾರ್ಯಗಳನ್ನ ಖಂಡಿತ ಮಾಡಬಹುದು. ಚಿಕ್ಕ ಕಾರ್ಯಗಳನ್ನ ಮಾಡಬಹುದು. ನೂತನ ಕಾರ್ಯಗಳು ಬೇಡಿ, ಬಂಡವಾಳ ಹಾಕಿ ಇನ್ವೆಸ್ಟ್ ಮಾಡೋದು ಬೇಡ. ಈ ರೀತಿ ಇವತ್ತಿನ ದಿನವಿದೆ. ಇವತ್ತು ಮತ್ತೆ ನಕ್ಷತ್ರ ಪಾದಂಶಗಳನ್ನು ನೋಡೋಣ. ಸೂರ್ಯೋದಯ ಇವತ್ತು 6:42, ಸೂರ್ಯ ಅಸ್ತಮನ ಸಂಜೆ 6:26. ಇವತ್ತು ಅಷ್ಟಮಿ ನವಮಿ ಅಂತ ಹೇಳಿದ್ವಿ. ಅದೇ ಥರ ಕೃತಿಕಾ ಮತ್ತು ರೋಹಿಣಿ ನಕ್ಷತ್ರ ಇದೆ ಅಂತ ಹೇಳಿದ್ವಿ. ಹೀಗೆ ನಕ್ಷತ್ರ ಪಾದಗಳನ್ನ ನೋಡೋಣ. 6:42ರಿಂದ ಇವತ್ತು ಚಂದ್ರನಿರೋದು ವೃಷಭ ರಾಶಿಯಲ್ಲಿ. ಹಾಗಾಗಿ ಇವತ್ತು ದಿನಾಪೂರ್ತಿ ವೃಷಭ ರಾಶಿನೇ. ಮಕ್ಕಳು ಹುಟ್ಟಿದ್ರು ಅಥವಾ ಏನೇ ನೋಡೋದಾದರೂ ವೃಷಭ ರಾಶಿ. ಬೆಳಗ್ಗೆ 6:42ರಿಂದ 8:46ವರೆಗೆ ಕೃತಿಕಾ ನಕ್ಷತ್ರ 4ನೇ ಪಾದ ವೃಷಭ ರಾಶಿ ಇದೆ. ಆನಂತರ ಅಂದರೆ 8:46ನ ಮೇಲೆ ಮಧ್ಯಾಹ್ನ 2:52ವರೆಗೂ ರೋಹಿಣಿ ನಕ್ಷತ್ರ 1ನೇ ಪಾದ. ಮಧ್ಯಾಹ್ನ 2:52 ಮೇಲೆ ರಾತ್ರಿ 9 ಗಂಟೆವರೆಗೂ ರೋಹಿಣಿ ನಕ್ಷತ್ರ 2ನೇ ಪಾದ. ಆನಂತರ ರಾತ್ರಿ 9 ಗಂಟೆ ನಂತರ 3:10 ಲೇಟ್ ನೈಟ್ವರೆಗೂ ರೋಹಿಣಿ ನಕ್ಷತ್ರ 3ನೇ ಪಾದ. ಆನಂತರ ಅಂದರೆ ರಾತ್ರಿ 3:10 AM ರಿಂದ ನಾಳೆಯವರೆಗೂ ರೋಹಿಣಿ ನಕ್ಷತ್ರವಿದೆ. ಹಾಗಾಗಿ ನಾಳೆಯ ದಿನ ಹೇಗಿದೆ ಅಂತ ಸ್ವಲ್ಪ ನೋಡಿಕೊಳ್ಳೋಣ. ಅಂದರೆ 18ನೇ ತಾರೀಕು ಭಾನುವಾರ. ನವಮಿ ಇದೆ ಬೆಳಗ್ಗೆ 8:15:42 ಅಂದರೆ ಇದು ನಾಳೆಯ ವಿಷಯ. ಅಂದರೆ 18ನೇ ತಾರೀಕು. 18ನೇ ತಾರೀಕು ನಾಳೆಯ ದಿನ ಹೇಗಿದೆ ಅಂತ ನೋಡೋಕೆ ಹೋದಾಗ ಈ ವಿಷಯಗಳು. ಆದ್ದರಿಂದ ನಾಳೆಯ ವಿಷಯದಲ್ಲಿ ನವಮಿ ತಿಥಿ ಮುಗಿದ ನಂತರ ಅಂದರೆ 8:16 ಮೇಲೆ ಶುಭವಾಗಿದೆ. ನಾಳೆ ರೋಹಿಣಿ ನಕ್ಷತ್ರವಿದೆ. ರೋಹಿಣಿ ನಕ್ಷತ್ರ 9:22:30 ರೋಹಿಣಿ ನಕ್ಷತ್ರ ಕಾರ್ಯಸಿದ್ಧಿಯು ಸೌಭಾಗ್ಯ ಯೋಗವನ್ನು ಕೊಡುತ್ತದೆ. ಮತ್ತು ಆಮೇಲೆ ಬರುವಂಥ ಅಂದರೆ 9:23 ಮೇಲೆ ಬರುವಂಥ ಮೃಗಶೀರ್ಷ ನಕ್ಷತ್ರ ಸಿದ್ಧಿಯು ಸುಖವೂ ಕೊಡುತ್ತದೆ. ಈ ರೀತಿಯಾಗಿ ನಾಳೆಯ ವಿಷಯವಿದೆ. ಹಾಗಾಗಿ ನಾಳೆಯ ದಿನ 8:15 ಮೇಲೆ ಶುಭವಾಗಿದೆ ಅಂತ ತಿಳ್ಕೋಬೋದು. ಮತ್ತಷ್ಟು ನಾವು ನೋಡುವ ವಿಷಯಗಳು ಇವತ್ತಿನ ದಿನ ಪ್ರಕಾರ 100% ಕೆಟ್ಟೋದು, 100% ಒಳ್ಳೆಯದು ಅನ್ನುವ ವಿಷಯಕ್ಕೆ ಹೋಗೋಣ. ವಾರ ಶನಿವಾರ, ಸಿದ್ಧಿ ಶುಭವೆಲ್ಲ ಇದೆ. ಆದರೆ ಅಷ್ಟಮಿ ನವಮಿ ಎನ್ನುವ ಒಂದು ದೋಷ ಬಿಟ್ಟರೆ ನಕ್ಷತ್ರ ದೋಷವಿಲ್ಲ. ಆದರೂ ಮುಹೂರ್ತ ಕಾರ್ಯಗಳನ್ನ ಮಾಡುವಂತಿಲ್ಲ. ಆದ್ದರಿಂದ ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ಸ್ವಲ್ಪ ಹುಡ್ಕೋಣ. ಅದೇ ಸಮಯದಲ್ಲಿ ಕೆಟ್ಟ ಟೈಮನ್ನು ಕೂಡ ನೋಡ್ಕೊಳ್ಳೋಣ. ಇವತ್ತಿನ ಒಳ್ಳೆಯ ಸಮಯ ಕೆಟ್ಟ ಟೈಮಲ್ಲಿ ಫಸ್ಟ್ ಕೆಟ್ಟ ಟೈಮ್ ನೋಡ್ತೀವಿ. 6:42 ದಿನಾಪೂರ್ತಿ ಇವತ್ತು ತುಳಾ ರಾಶಿಯವರಿಗೆ ಚಂದ್ರಾಷ್ಟಮ ಅಂದರೆ ದೋಷ ದಿನ. ತುಳಾ ರಾಶಿಯಲ್ಲಿ ಬರುವ ನಕ್ಷತ್ರಗಳು ಅಂತಂದರೆ ಒಟ್ಟು 3. ಚಿತ್ತಾ ನಕ್ಷತ್ರ 3, 4. ಸ್ವಾತಿ ನಕ್ಷತ್ರದ ಒಟ್ಟು 4. ವಿಶಾಖ ನಕ್ಷತ್ರದ 1, 2, 3 ಪಾದಗಳಿಗೆ ದೋಷವಿದೆ. ಅದೇ ಸಮಯದಲ್ಲಿ 6:42ರಿಂದ 7:29 ದುರ್ಮುಹೂರ್ತ ಬೇರೆ ಇದೆ. ಹಾಗಾಗಿ ತುಳಾ ರಾಶಿಯವರು ಹೆಚ್ಚಿನ ಗಮನ ಕೊಡಿ. ಮತ್ತು 9:38 AM ರಿಂದ 11:06 ರಾಹುಕಾಲ. ಮಧ್ಯಾಹ್ನ 2:02 3:30 ಯಮಕಂಡ ಕಾಲ. ರಾತ್ರಿ 1:10 ಲೇಟ್ ನೈಟ್ 2:49 ನಕ್ಷತ್ರ ವಿಷಘಟಿಕಾ ಕಾಲ. ಮತ್ತು 2:05 ಅಂದರೆ 2:49 ವಾರ್ಜಿಯ ನಕ್ಷತ್ರ ವಿಷಘಟಿಕಾ ಕಾಲ ಇದೆ. ಅಷ್ಟರಲ್ಲೇ ವಿಷಕಾಲವೂ ಪ್ರಾರಂಭವಾಗುತ್ತದೆ. ಅಂದರೆ 2:05 3:37 ವಿಷಕಾಲ. ಹಂಗಾಗಿ ಇದೆಲ್ಲ 100% ದೋಷ ಬರುವಂಥದ್ದು. ಒಂದು ವೇಳೆ ಏನಾದರೂ ಆಕಸ್ಮಿಕವಾಗಿ ಪ್ರಾರಂಭ ಮಾಡುವಂಥ ಕಾರ್ಯಗಳಿದ್ದರೆ ಈ ಸಮಯಗಳಲ್ಲಿ ಪ್ರಾರಂಭ ಮಾಡಬಾರದು. ಪ್ರಾರಂಭ ಮಾಡಿರುವಂಥದ್ದನ್ನೇ ಈ ಸಮಯದಲ್ಲಿ ನಡೆಸ್ಕೊಂಡು ಹೋಗ್ಬೋದು. 7:31 AM ರಿಂದ 9:36 ಇದು 100% ಇರೋದರಲ್ಲಿ ಶುಭ ಸಮಯ. ಅಷ್ಟಮಿ ಇದೆ, ನವಮಿ ಇದೆ, ಶನಿವಾರ ಇದೆ, ದೋಷ ಅಂತಂತೀವಿ. ಆದರೂ ಎಮರ್ಜೆನ್ಸಿಗೆ ಬೇಕಲ್ವ, ಆಸ್ಪತ್ರೆ ಹೋಗಬೇಕು ಅಂತಂದರೆ ಬೇಕಲ್ವ, ಅದಕ್ಕಾಗಿ 7:31 ರಿಂದ 9:36 ಶುಭವಾಗಿದೆ. ಬೆಳಗ್ಗೆ 11:08 ರಿಂದ ಮಧ್ಯಾಹ್ನ 2 ಗಂಟೆಯವರೆಗೂ ಶುಭವಾಗಿದೆ. ಮತ್ತು 3:32 ಮಧ್ಯಾಹ್ನ PM ರಿಂದ
ರಾತ್ರಿ 1:08ವರೆಗೂ ಶುಭವಾಗಿದೆ. ಇದರಲ್ಲಿ 3 ಗಂಟೆ ರಾತ್ರಿ 3:39ರಿಂದ ಶುಭವಾಗಿದೆ. ಇದೆಲ್ಲ ಶುಭ ದಿನಗಳು, ಶುಭ ಸಮಯಗಳು. ದಿನದಲ್ಲಿ ದೋಷವಿದ್ದರೂ ಈ ಸಮಯಗಳನ್ನು ಸ್ವಲ್ಪ ಎಮರ್ಜೆನ್ಸಿಗೆ ಉಪಯೋಗಿಸ್ಕೊಳ್ಳಿ, ಇದು ಸರಿಯಾಗಿರುತ್ತದೆ ಅಂತ. ಮತ್ತು ಇವತ್ತಿನ ದಿನ ಪ್ರಕಾರ ಹಿಂಗಿದೆ ಹಂಗೆ ಅಂತಂತೀವಿ. ಆದರೂ ಅವರವರ ನಕ್ಷತ್ರಕ್ಕೆ, ಅವರವರ ರಾಶಿಗೆ ತಾರಾ ಮತ್ತು ಚಂದ್ರ ಬಲದಲ್ಲಿ ಯಾರಿಗೆ ಚೆನ್ನಾಗಿದೆ ಅಂತ ಸ್ವಲ್ಪ ನೋಡ್ಕೊಳ್ಳೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಬೆಳಗ್ಗೆ 8:46ವರೆಗೂ ವಿಪತ್ತಿದೆ, ಧನಹಾನಿ ಇದೆ, ಸಮಯ ಉತ್ತಮವಾಗಿಲ್ಲ, ಎಚ್ಚರ. ಆಮೇಲೆ ಪರವಾಗಿಲ್ಲ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ವಿಪತ್ತಿದೆ, ಧನಹಾನಿ ಇದೆ, ಸಮಯ ಉತ್ತಮವಾಗಿಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಖಂಡಿತವಾಗಿಯೂ ಧನಹಾನಿ ಇದೆ, ಜನ್ಮತಾರೆ ಇದೆ. ನಿಮ್ಮ ನಕ್ಷತ್ರವನ್ನು ಹೇಳಿ ಪೂಜೆ ಮಾಡ್ಕೊಳ್ಳಿ. ಹಂಗ ಅಶ್ವಿನಿ, ಭರಣಿ, ಕೃತಿಕಾ 3 ನಕ್ಷತ್ರದವರು ಪೂಜೆ ಮಾಡ್ಕೋಬೋದು. ಆದರೂ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ 8:47 ಮೇಲೆ ಸಂಪತ್ತಿದೆ. ಆದರೂ ಧನಹಾನಿಯೂ ಇರೋದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರ. ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದದವರೆಗೆ ಜನ್ಮತಾರೆಯು ಶರೀರ ಸುಖವು ಉಂಟು, ಪರವಾಗಿಲ್ಲ 8:46ವರೆಗೂ. ಆಮೇಲೆ ಇನ್ನಷ್ಟು ಚೆನ್ನಾಗಿರುತ್ತದೆ. ಹಂಗಾಗಿ ಈ ದಿನ ಚೆನ್ನಾಗಿದೆ. ಹಂಗಾಗಿ ಮುಹೂರ್ತ ಕಾರ್ಯಗಳನ್ನು ಮಾಡಿ ಅಂತಂತಿಲ್ಲ, ಖುಷಿಯಾಗಿರಿ, ಸಂತೋಷವಾಗಿರಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ 8:46ವರೆಗೂ ಮಿತ್ರರಿಂದ ಸಹಾಯ, ಅವರ ಕಡೆಯಿಂದ ಅನುಕೂಲ, ಆರೋಗ್ಯವು ಚೇತರಿಸ್ಕೊಳ್ತೀರ, ಇದೆಲ್ಲ ಚೆನ್ನಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಮಿತ್ರಧಾರೆ, ಶರೀರ ಸುಖ ಇದೆಲ್ಲ ಇರುತ್ತದೆ. ಪರಮ ಮಿತ್ರಧಾರೆ, ಶರೀರ ಸುಖವಿದೆ, ಹಾಗಾಗಿ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಇವತ್ತು ಖಂಡಿತವಾಗಿ ವ್ಯಯವಿದೆ, ಖರ್ಚಿನ ಕಡಿಮೆ ಮಾಡಿಕೊಳ್ಳಿ. ಆದರೂ ದಿನ ಬೇರೆ ವಿಷಯಗಳಲ್ಲಿ ಚೆನ್ನಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಟೆನ್ಷನ್ ಇದೆ, ಸ್ವಲ್ಪ ವ್ಯಯಗಳಿದೆ, ಅದನ್ನೆಲ್ಲ ದೂರ ಮಾಡಿ. ಆಮೇಲೆ ಅಂತಂದರೆ 8:47 ಮೇಲೆ ಚೆನ್ನಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಅನುಕೂಲವು, ಸ್ವಲ್ಪ ವ್ಯಯವು 8:46ವರೆಗೂ. ಆ ನಂತರ ಸಮಯ ಉತ್ತಮವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ 4ನೇ ಪಾದ ಅನುಕೂಲವು, ಇಷ್ಟಾರ್ಥ ಸಿದ್ಧಿಯು 8:46ವರೆಗಿದೆ. ಆ ನಂತರ ಚೆನ್ನಾಗಿಲ್ಲ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಇವತ್ತಿನ ದಿನ ಪ್ರತ್ಯೇಕ ತಾರೆಯಾಗಿದೆ. ಹಂಗಾಗಿ ಇಷ್ಟಾರ್ಥ ಸಿದ್ಧಿ ಅಲ್ಲ, ಶೋಭ, ಇದರಲ್ಲಿ ದೋಷಗಳಿದೆ. ಆದ್ದರಿಂದ ಎಚ್ಚರವಾಗಿ ಗಮನ ಕೊಡಬೇಕಾಗ್ತದೆ 8:46ವರೆಗೂ. ಆಮೇಲೆ ಪರವಾಗಿಲ್ಲ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಕ್ಷೇಮವು, ಇಷ್ಟಾರ್ಥ ಸಿದ್ಧಿಯು 8:46ವರೆಗಿದೆ. ಮಖ ನಕ್ಷತ್ರ ಸಿಂಹರಾಶಿ ಸ್ವಲ್ಪ ವಿಪತ್ತಿದೆ, ಬೆಳಗ್ಗೆ 8:46ವರೆಗೂ ಸ್ವಲ್ಪ ಗಮನ ಕೊಡಿ. ಆಮೇಲೆ ದಿನ ಚೆನ್ನಾಗಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಸಂಪತ್, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ 8:46ವರೆಗೂ ಚೆನ್ನಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ ಜನ್ಮತಾರೆಯು ಉದ್ಯೋಗ ಅಭಿವೃದ್ಧಿ ಇದೆ, ಹೆಚ್ಚಿನ ತೊಂದರೆಗಳು ಅಂತಲ್ಲ. ಇವತ್ತು ದಿನಾಪೂರ್ತಿ ಚೆನ್ನಾಗಿದೆ. ಸಂಪತ್, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಎಲ್ಲವೂ ಶುಭವಾಗಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಜನ್ಮತಾರೆ, ಕಾರ್ಯತಡೆ 8:46ವರೆಗೂ. ಆನಂತರ ಶುಭವಾಗಿದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಪರಮ ಮಿತ್ರಧಾರೆ, ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ಕುಲದೇವತಾ ಪೂಜೆ ಉತ್ತಮ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಮಿತ್ರಧಾರೆ ಇದ್ದರೂ ಕಾರ್ಯಗಳಲ್ಲಿ ಅಡೆತಡೆ ಇರುತ್ತದೆ, ಅದನ್ನು ಮಾತ್ರ ಸರಿ ಮಾಡಿಕೊಳ್ಳಿ. 8:46 ಮೇಲೆ ಪರವಾಗಿಲ್ಲ. ಚಿತ್ತಾ ನಕ್ಷತ್ರ ತುಲಾರಾಶಿ ಮಿತ್ರಧಾರೆ, ರೋಗವೃದ್ಧಿ ಉಂಟು. ಆನಂತರ 8:47 ಮೇಲೆ ಪರಮ ಮಿತ್ರಧಾರೆ ಅಂದರೆ ಮಿತ್ರರಿಂದ ಅನುಕೂಲವಿದೆ, ಸಮಯಕ್ಕೆ ಸಹಾಯ ಮಾಡುತ್ತಾರೆ. ಸ್ವಾತಿ ನಕ್ಷತ್ರ ತುಲಾರಾಶಿ ಟೆನ್ಷನ್ ಇದೆ, ರೋಗವೃದ್ಧಿಯೂ ಉಂಟು, ಸ್ವಲ್ಪ ಗಮನ ಕೊಡಿ. ಆನಂತರ ಅಂದರೆ 8:47 ಮೇಲೆ ಮಿತ್ರಧಾರೆಯು ಸ್ವಲ್ಪ ರೋಗವೃದ್ಧಿಯೂ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ 8:46ವರೆಗೂ. ಆಮೇಲೆ ಸಮಯ ಉತ್ತಮ ಇಲ್ಲ, ಸ್ವಲ್ಪ ಗಮನ ಕೊಡಬೇಕು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಅನುಕೂಲವು, ಸುಖವೂ ಉಂಟು 8:46ವರೆಗೂ. ಆಮೇಲೆ ಟೆನ್ಷನ್ ಇದೆ, ಸರಿಯಾಗಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ 8:46 ಮೇಲೇ ಚೆನ್ನಾಗಿರೋದು. ನಂತರ ಜ್ಯೇಷ್ಠ ವೃಶ್ಚಿಕ ರಾಶಿ ಕ್ಷೇಮವಿದೆ, ಸುಖವಿದೆ, ಇದು 8:46ವರೆಗೂ. ಆಮೇಲೆ ಸರಿಯಾಗಿಲ್ಲ ಸಮಯ, ಎಚ್ಚರವಾಗಿರಿ. ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ 8:46 ಮೇಲೇ ಚೆನ್ನಾಗಿರೋದು, ಅಲ್ಲಿವರೆಗೂ ವಿಪತ್ತಿದೆ, ಎಚ್ಚರವಾಗಿರಬೇಕಾಗ್ತದೆ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಸಂಪತ್, ಶತ್ರುನಾಶ, ಇದೆಲ್ಲ 8:46ವರೆಗೂ ಶುಭಕರವಾಗಿದೆ. ಆಮೇಲೆ ಅಂತಂದರೆ ರೋಹಿಣಿ ನಕ್ಷತ್ರ ಬಂದ ಮೇಲೆ ಸರಿಯಾಗಿಲ್ಲ. ನಂತರ ನೋಡುವಂಥದ್ದು ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ
ಜನ್ಮತಾರೆಯು ಶತ್ರುನಾಶ ಉಂಟು. ಆನಂತರ ಅಂದರೆ ರೋಹಿಣಿ ನಕ್ಷತ್ರ ಬರುವ 8:47 ಮೇಲೆ ಸಂಪತ್ತಿದೆ ಮತ್ತು ಶತ್ರುನಾಶವೂ ಇದೆ, ಅನುಕೂಲಕರವಾಗಿದೆ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ. ಖಂಡಿತವಾಗಿ ಇವತ್ತಿನ ದಿನ ಪ್ರಕಾರ ಕಾರ್ಯ ವಿಘ್ನಗಳಿದೆ 8:46ವರೆಗೂ. ಆಮೇಲೆ ಅಂದರೆ 8:46 ಮೇಲೆ ಶುಭವಾಗಿದೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯ ವಿಘ್ನ, ಇದೆಲ್ಲ 8:46ವರೆಗೂ. ಆಮೇಲೆ ಸಮಯ ಉತ್ತಮವಾಗಿಲ್ಲ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ಸ್ವಲ್ಪ ಕಾರ್ಯವಿಘ್ನ ಉಂಟು. ಆಮೇಲೆ ಅಂತಂದರೆ 8:46 ಮೇಲೆ ಪರಮ ಮಿತ್ರಧಾರೆ ಇದೆ. ಹಾಗಾಗಿ ಇವತ್ತು ಪರವಾಗಿಲ್ಲ, ಚೆನ್ನಾಗಿದೆ. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆಯು ರೋಗ ಭಯವೂ ಉಂಟು. ಆಮೇಲೇನೂ ಕೂಡ ಪರವಾಗಿಲ್ಲ, ಆರೋಗ್ಯ ಮಾತ್ರ ನೋಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಇದೆ ಬೆಳಿಗ್ಗೆ. 8:47 ಮೇಲೆ ಚೆನ್ನಾಗಿದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲವಿದೆ, ಆದರೂ ರೋಗ ಭಯವಿದೆ. ಊಟದಲ್ಲಿ ಮೇಂಟೈನ್ ಮಾಡಲೇಬೇಕಾಗ್ತದೆ. ಇದೆಲ್ಲ ನಿಮಗೆ. ಆನಂತರ ಅಂದರೆ ರೋಹಿಣಿ ನಕ್ಷತ್ರ ಬಂದ ನಂತರ 8:47 ಮೇಲೆ ಇನ್ನೂ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಸ್ಕೋಬೇಕು, ಗಮನ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲವು ಲಾಭವೂ ಇದೆ 8:46ವರೆಗೂ. ಆಮೇಲೆ ಸರಿಯಿಲ್ಲ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, 8:46 ಮೇಲೆ ಶುಭಕರವಾಗಿದೆ, ಲಾಭವೂ ಎಂದಿನಂತೆ ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಕ್ಷೇಮವು ದ್ರವ್ಯ ಲಾಭವು 8:46 ಮೇಲೆ ಚೆನ್ನಾಗಿಲ್ಲ, ಆದರೆ 8:46ವರೆಗೂ ಎಲ್ಲವೂ ಅನುಕೂಲಕರವಾಗಿದೆ.